ಅವರ ಆಂತರ್ಯದ ಉನ್ನತಿಗೆ ಕಾರಣವಾಗುವ ನೀತಿಕಥೆಗಳು ಮತ್ತು ಭಜನೆಗಳು ಮುಗಿದ ಕೂಡಲೇ ಆರೋಗ್ಯ ಮತ್ತು ನೈರ್ಮಲ್ಯಕ್ಕೆ ಸಂಬಂಧಿಸಿದ ಮಾರ್ಗಸೂಚಿಗಳನ್ನು ನೀಡುವುದು ಒಳ್ಳೆಯದು. ತಿಂಗಳಿಗೊಂದು ಬಾರಿಯಾದರೂ ಆರೋಗ್ಯ ಮತ್ತು ನೈರ್ಮಲ್ಯ ಕುರಿತಂತೆ ಕಾರ್ಯಕ್ರಮ ನಡೆಸುವುದು ಅವಶ್ಯಕ. ಮಕ್ಕಳಿಗೆ ಆರೋಗ್ಯ ಮತ್ತು ನೈರ್ಮಲ್ಯ ಕಾರ್ಯಕ್ರಮದಲ್ಲಿ ತಿಳಿಸಿ ಹೇಳಬೇಕಾದ ಪ್ರಮುಖ ಅಂಶಗಳು: ನಿದ್ದೆ. ರಾತ್ರಿ ಬೇಗ ಮಲಗಿ ಬೆಳಿಗ್ಗೆ ಬೇಗ ಏಳುವುದರಿಂದ ಆರೋಗ್ಯ ಐಶ್ವರ್ಯ ದೊರೆಯುತ್ತದೆ, ಬುದ್ಧಿ ತೀಕ್ಷ್ಣಗೊಳ್ಳುತ್ತದೆ. ಸರಿಯಾದ ಪ್ರಮಾಣದ ನಿದ್ದೆ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಮಲಗುವ ಮೊದಲು ಮಾಡುವ ಪ್ರಾರ್ಥನೆ ಒಳ್ಳೆಯ ನಿದ್ದೆಗೆ ಮದ್ದು. ವ್ಯಾಯಾಮ. ಹೊರಗೆ ಆಟ ಆಡುವುದು ಒಳ್ಳೆಯದು. ಕಂಪ್ಯೂಟರ್ನಲ್ಲಿ ಆಟ ಆಡುವುದಾಗಲಿ ಅಥವಾ ದೂರದರ್ಶನ ಕಾರ್ಯಕ್ರಮಗಳನ್ನು ಬಹಳ ಹೊತ್ತು ವೀಕ್ಷಿಸುವುದಾಗಲಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಯೋಗ್ಯ ಯೋಗ ಗುರುಗಳಿಂದ ಸರಳ ಯೋಗಾಸನಗಳನ್ನು ಕಲಿತು ಸರಿಯಾದ ರೀತಿಯಲ್ಲಿ ಮಾಡಿ ಆರೋಗ್ಯಕರವಾದ ಸಮತೋಲನ ಆಹಾರ ಸೇವಿಸಿ. ಸಿಹಿ ಪದಾರ್ಥಗಳನ್ನು, ಚಾಕ್ಲೇಟ್ಗಳನ್ನು ಮತ್ತು ಕಾರ್ಬೋನೇಟೆಡ್ ಪಾನೀಯಗಳನ್ನು ಹೆಚ್ಚು ಸೇವಿಸಬೇಡಿ. ಅದರ ಬದಲಾಗಿ ಹಣ್ಣುಗಳನ್ನು ಮತ್ತು ತರಕಾರಿಗಳನ್ನು ಹೆಚ್ಚು ತಿನ್ನಿ. ಹಾಲು ಮತ್ತು ತಾಜಾ ಹಣ್ಣಿನ ರಸ ಕುಡಿಯಿರಿ. ಬೆಳಗಿನ ಉಪಹಾರವನ್ನು ಮಾಡಲೇಬೇಕು. ಆಹಾರವನ್ನು ವ್ಯರ್ಥ ಮಾಡಬಾರದು. ಆಹಾರವನ್ನು ಬಾಯಲ್ಲಿ ಹಾಕಿಕೊಂಡ ನಂತರ ಚೆನ್ನಾಗಿ ಅಗಿದು ತಿನ್ನಬೇಕು. ಊಟಕ್ಕೆ ಕುಳಿತಾಗ ತಟ್ಟೆಯಲ್ಲಿರುವ ಆಹಾರವನ್ನು ತಟ್ಟೆಯ ಸುತ್ತ ಚೆಲ್ಲದೆ ಸಾವಧಾನದಿಂದ ಊಟ ಮಾಡಬೇಕು. ಊಟ ಮಾಡುವಾಗ ಮೌನವಾಗಿ ಊಟ ಮಾಡಬೇಕು. ಬಾಯಿ ತುಂಬ ಆಹಾರವನ್ನಿಟ್ಟುಕೊಂಡು ಮಾತನಾಡಬೇಡಿ. ಶಬ್ದ ಮಾಡಿಕೊಂಡು ಊಟ ಮಾಡಬೇಡಿ. ತಿನ್ನುವ ಮೊದಲು ಆಹಾರವನ್ನು ದೇವರಿಗೆ ಅರ್ಪಿಸಿ ಪ್ರಸಾದ ರೂಪವಾಗಿ ತಿನ್ನಬೇಕು. ಶುದ್ಧ ಕುದಿಸಿದ ನೀರನ್ನು ಸಾಕಷ್ಟು ಕುಡಿಯಿರಿ. ದೇಹವೇ ದೇವಾಲಯ, ಅದನ್ನು ಶುಚಿಯಾಗಿರಿಸಿಕೊಳ್ಳಿ. ಪ್ರತಿದಿನವೂ ಸ್ನಾನ ಮಾಡಬೇಕು. ಸ್ನಾನ ಮಾಡದಿದ್ದರೆ ಹೊರಗಿನ ಧೂಳು ಮೈ ಮೇಲೆ ಉಳಿದು ಚರ್ಮ ರೋಗ ಬರುತ್ತದೆ. ದೇಹದಿಂದ ದುರ್ಗಂಧ ಬರುತ್ತಿದ್ದರೆ ಯಾರು ನಮ್ಮನ್ನು ಇಷ್ಟಪಡುವುದಿಲ್ಲ. ಸೋಪು ಮತ್ತು ನೀರಿನ ಬಳಕೆಯಿಂದ ಚೆನ್ನಾಗಿ ಸ್ನಾನ ಮಾಡಬೇಕು. ದೇಹದ ಭಾಗಗಳನ್ನು ಚೆನ್ನಾಗಿ ಉಜ್ಜಿ ನೀರಿನಿಂದ ತೊಳೆದು ಸ್ನಾನ ಮಾಡಬೇಕು. ಸ್ನಾನದ ನಂತರ ಶುದ್ಧ ವಸ್ತ್ರದಿಂದ ಮೈ ಒರೆಸಿಕೊಳ್ಳಬೇಕು. ದಿನವೂ ಸ್ನಾನ ಮಾಡುವ ಅಗತ್ಯವನ್ನು ಮಕ್ಕಳಿಗೆ ತಿಳಿಸಬೇಕು. ಸ್ನಾನವು ದೇಹವನ್ನು ಶುದ್ಧವಾಗಿಡುವಂತೆ ಪ್ರಾರ್ಥನೆ ಮನಸ್ಸನ್ನು ಶುದ್ಧವಾಗಿರುತ್ತದೆ. ಕೂದಲಿನ ಸ್ವಚ್ಛತೆ. ತಲೆ ಕೂದಲನ್ನು ಪ್ರತಿದಿನ ತೊಳೆಯಿರಿ. ತಲೆಗೆ ಪ್ರತಿದಿನ ಎಣ್ಣೆ ಹಾಕಿ ಚೆನ್ನಾಗಿ ಬಾಚಿ. ದಂತ ಆರೋಗ್ಯ. ಹಲ್ಲುಗಳನ್ನು ಸರಿಯಾದ ರೀತಿಯಲ್ಲಿ ಪ್ರತಿದಿನ ಉಜ್ಜಬೇಕು. ನಾವು ತಿಂದ ಆಹಾರ ಬಾಯಿಯಲ್ಲೇ ಉಳಿದು ಹಲ್ಲುಗಳ ಸಂದುಗಳಲ್ಲಿ ಸಿಕ್ಕಿ ಹಾಕಿಕೊಂಡಾಗ ಬಾಯಿಯಿಂದ ದುರ್ವಾಸನೆ ಬರಲಾರಂಭಿಸುತ್ತದೆ. ಇದಕ್ಕೆ ಕಾರಣ ಆಹಾರ ಕೊಳೆತಾಗ ಉಂಟಾಗುವ ಬ್ಯಾಕ್ಟೀರಿಯಾಗಳು. ಇದರಿಂದ ಹಲ್ಲುಗಳಿಗೆ ಸೋಂಕು ಉಂಟಾಗಿ ಬಿದ್ದು ಹೋಗುತ್ತದೆ. ಹಲ್ಲಿಲ್ಲದೆ ಆಹಾರ ತಿನ್ನಲಾಗುವುದಿಲ್ಲ. ಹಲ್ಲುಗಳನ್ನು ಸ್ವಚ್ಛವಾಗಿರಲು ಮತ್ತು ಹೊಳೆಯುತ್ತಿರಲು ಬೆಳಿಗ್ಗೆ ಮತ್ತು ರಾತ್ರಿ 2 ಹೊತ್ತು ಬ್ರಷ್ ಮಾಡಿ. ಹಲ್ಲಿನ ಆರೋಗ್ಯಕ್ಕಾಗಿ ನಿಯಮಿತವಾಗಿ ದಂತ ವೈದ್ಯರನ್ನು ಭೇಟಿ ಮಾಡಿ. ಉಗುರುಗಳನ್ನು ಬೆಳೆಯಲು ಬಿಡದಂತೆ ನಿಯಮಿತವಾಗಿ ಕತ್ತರಿಸುತ್ತೀರಿ. ಉಗುರು ಕಚ್ಚಬೇಡಿ. ಕೈ ತೊಳೆಯುವುದು. ಆಹಾರ ತಿನ್ನುವ ಮೊದಲು ಮತ್ತು ನಂತರ ಚೆನ್ನಾಗಿ ತೊಳೆಯಿರಿ. ಶೌಚಾಲಯಕ್ಕೆ ಹೋದಾಗ ಇಲ್ಲದೆ ಪ್ರಾಣಿಗಳನ್ನು ಮುಟ್ಟಿದಾಗ ಕೈಗಳನ್ನು ಚೆನ್ನಾಗಿ ತೊಳೆಯಬೇಕು. ಪಾದರಕ್ಷೆಗಳಿಲ್ಲದೆ ಹೊರಗೆ ಹೋಗಬೇಡಿ. ಆಟವಾಡಿದ ನಂತರ ಮನೆಯೊಳಗೆ ಬರುವ ಮೊದಲು ಕಾಲುಗಳನ್ನು ಮತ್ತು ಪಾದಗಳನ್ನು ಚೆನ್ನಾಗಿ ತೊಳೆದುಕೊಳ್ಳಿ. ಬಟ್ಟೆ. ಸೋಪು ಬಳಸಿ ನೀರಿನಿಂದ ಒಗೆದು ಸ್ವಚ್ಛ ಮಾಡಿದ ಬಟ್ಟೆ ಉಪಯೋಗಿಸಿ. ಕೊಳೆ ಮತ್ತು ಮಣ್ಣಾದ ಬಟ್ಟೆಗಳನ್ನು ಕೂಡಲೇ ತೆಗೆದು ಒಗೆಯಲು ಹಾಕಿ. ಕಣ್ಣಿನ ರಕ್ಷಣೆ. ಸ್ವಚ್ಛವಾದ ನೀರಿನಿಂದ ಕಣ್ಣುಗಳನ್ನು ಚೆನ್ನಾಗಿ ತೊಳೆದುಕೊಳ್ಳಿ. ಮಲಗುವ ಮೊದಲು ಕಣ್ಣುಗಳನ್ನು ಚೆನ್ನಾಗಿ ತೊಳೆದುಕೊಳ್ಳಬೇಕು. ಏಕೆಂದರೆ ದಿನವಿಡೀ ಕಣ್ಣುಗಳು ಧೂಳಾಗಿದ್ದರೆ ತೊಳೆಯುವುದರಿಂದ ಧೂಳನ್ನು ನಿವಾರಿಸಬಹುದು. ಕಣ್ಣುಗಳನ್ನು ಒರೆಸಿಕೊಳ್ಳಲು ಸ್ವಚ್ಛವಾದ ಬಟ್ಟೆಯನ್ನು ಇಟ್ಟುಕೊಳ್ಳಿ. ಸೀರೆಯಿಂದಾಗಲಿ ಪಂಚೆಯಿಂದಾಗಲಿ ತೋಳಿನ ಬಟ್ಟೆಯಿಂದಾಗಲಿ ಕಣ್ಣನ್ನು ಒರೆಸಬೇಡಿ. ಇದರಿಂದ ಕಣ್ಣಿಗೆ ಸೋಂಕು ಹರಡಬಹುದು. ಕಣ್ಣನ್ನು ಒರೆಸಲು ಪ್ರತಿಯೊಬ್ಬರು ಬೇರೆ ಬೇರೆ ಬಟ್ಟೆ, ಕರವಸ್ತ್ರ ಅಥವಾ ಟವೆಲ್ನನ್ನು ಬಳಸಬೇಕು. ಈಗಾಗಲೇ ಒಂದು ಕಣ್ಣಿನಲ್ಲಿ ಸೋಂಕು ಇದ್ದರೆ ಮತ್ತೊಂದು ಕಣ್ಣನ್ನು ಸ್ವಚ್ಛಗೊಳಿಸಲು ಬೇರೆ ಬಟ್ಟೆಯನ್ನು ಬಳಸಿ. ಕಣ್ಣಿಗೆ ಸೋಂಕಾಗಿ ಇದ್ದರೆ ಸರಿಯಾದ ವೈದ್ಯರಿಂದ ಚಿಕಿತ್ಸೆ ಪಡೆಯಿರಿ. ರಸ್ತೆ ಬದಿಯ ಮಾರಾಟಗಾರರಿಂದ ಕಣ್ಣಿನ ಔಷಧ ತೆಗೆದುಕೊಂಡು ಬಳಸಬೇಡಿ. ಇದರಿಂದ ಸೋಂಕು ನಿವಾರಣೆಯಾಗುವುದಿಲ್ಲ. ಕೆಲವೊಮ್ಮೆ ಕುರುಡುತನವು ಉಂಟಾಗಬಹುದು. ಕಣ್ಣಿನ ಆರೋಗ್ಯಕ್ಕಾಗಿ ಹಸಿರು ಎಲೆ ತರಕಾರಿಗಳಾದ
ದಂಟಿನ ಸೊಪ್ಪು, ಅಗಸೆ, ಪಾಲಕ್, ನುಗ್ಗೆ ಸೊಪ್ಪು ಮೊದಲಾದವುಗಳನ್ನು ಊಟದಲ್ಲಿ ಬಳಸಿ. ಪಪ್ಪಾಯಿ, ಮಾವಿನ ಹಣ್ಣು ತಿನ್ನಿರಿ. ಇವುಗಳಲ್ಲಿ ವಿಟಮಿನ್ ಎ ಇರುವುದರಿಂದ ಇವು ರಾತ್ರಿ ಕುರುಡುತನವನ್ನು ನಿವಾರಿಸುತ್ತದೆ ಮತ್ತು ಇವು ಕಣ್ಣಿನ ಆರೋಗ್ಯವನ್ನು ಒಳ್ಳೆಯದು ಮಾಡುತ್ತದೆ. ಓದುವಾಗ ತಲೆನೋವು ಅಥವಾ ಕಣ್ಣು ನೋವು ಎಂದು ದೂರುವ ಮಕ್ಕಳಿಗೆ ಕನ್ನಡಕದ ಅವಶ್ಯಕತೆ ಇರಬಹುದು. ಅಂತವರು ಸೂಕ್ತ ವೈದ್ಯರಿಂದ ಕಣ್ಣಿನ ಪರೀಕ್ಷೆ ಮಾಡಿಸಿಕೊಂಡು ಕನ್ನಡಕ ತೆಗೆದುಕೊಳ್ಳಬೇಕು. ಪ್ರಖರ ಬೆಳಕು ಬೀರುವ ಉಪಕರಣಗಳು, ಹೊರಸೂಸುವ ಕಿರಣಗಳನ್ನು ಬರಿಗಣ್ಣಿನಿಂದ ನೋಡಬೇಡಿ. ಸೂಕ್ತ ಉಪಕರಣ ಧರಿಸದೆ ಗ್ರಹಣವನ್ನು ನೋಡಬೇಡಿ. ತೀಕ್ಷ್ಣವಾದ ಕಿರಣಗಳು ಕಣ್ಣಿಗೆ ಹಾನಿಯುಂಟು ಮಾಡುತ್ತದೆ. ಕಣ್ಣುಗಳು ಕೆಂಪಾಗಿದ್ದರೆ ತಕ್ಷಣ ವೈದ್ಯರನ್ನು ಭೇಟಿ ಮಾಡಿ. ಚೂಪಾದ ವಸ್ತುಗಳೊಂದಿಗೆ ಆಟವಾಡಬೇಡಿ. ಇವುಗಳು ಕಣ್ಣುಗಳಿಗೆ ಗಾಯ ಉಂಟು ಮಾಡಬಹುದು. ಕಣ್ಣುಗಳು ದೇವರ ಕೊಡುಗೆ, ಅವುಗಳನ್ನು ಒಳ್ಳೆಯದನ್ನೇ ನೋಡಲು ಬಳಸಿ. ಕಿವಿಗಳ ರಕ್ಷಣೆ. ಸ್ನಾನವಾದ ನಂತರ ನಿಮ್ಮ ತಾಯಿ ಅಥವಾ ತಂದೆ ಸ್ವಚ್ಛವಾದ ಬಟ್ಟೆಯಿಂದ ನಿಮ್ಮ ಕಿವಿಗಳನ್ನು ಒರೆಸಲಿ. ಕಿವಿಯಲ್ಲಿರುವ ಹೆಚ್ಚಿನ ಮೇಣದಿಂದ ಅಥವಾ ಸೋಂಕಿನಿಂದ ಕಿವಿನೋವು ಬರುತ್ತದೆ. ಕಿವಿನೋವು ಇದ್ದಲ್ಲಿ ಸೂಕ್ತ ವೈದ್ಯರನ್ನು ಭೇಟಿ ಮಾಡಿ. ಕಿವಿಗಳು ದೇವರ ಕೊಡುಗೆ, ಒಳ್ಳೆಯದನ್ನೇ ಕೇಳಲು ಬಳಸಿ. ಗಂಟಲು ಮತ್ತು ಮೂಗಿನ ಸಮಸ್ಯೆಗಳಾದ ಗಂಟಲು ಕೆರೆತ, ಕೆಮ್ಮು, ಉಸಿರಾಟ ಕಷ್ಟವಾಗುವುದು ಮುಂತಾದವು ನಿವಾರಣೆಗೆ ಬೆಚ್ಚನೆಯ ನೀರು ಕುಡಿಯಿರಿ ಮತ್ತು ಉಪ್ಪು ನೀರಿನಿಂದ ಬಾಯಿ ಮುಕ್ಕಳಿಸಿ. ಬಿಸಿ ನೀರಿನ ಆವಿಯನ್ನು ತೆಗೆದುಕೊಳ್ಳುವುದು ಪರಿಣಾಮಕಾರಿಯಾಗುತ್ತದೆ. ಉಪಸಂಹಾರ. ನಾವು ನಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ನಾವು ಸೊಪ್ಪು ಮತ್ತು ತರಕಾರಿಗಳನ್ನು ಹೆಚ್ಚು ತಿನ್ನಬೇಕು. ನಮ್ಮ ಆರೋಗ್ಯ ಉಳಿದೆಲ್ಲವುದಕ್ಕಿಂತ ಮುಖ್ಯ. ಧನ್ಯವಾದಗಳು.